ಇವತ್ತಿನ ನಮ್ಮ ಸಿನಿಮಾ ಒಂದು ಸಖತ್ ಯೂನಿಕ್ ಕಥೆಯನ್ನ ಹೊಂದಿದೆ. ಇದನ್ನ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲೇ ಒನ್ ಆಫ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಈ ಚಿತ್ರದ ಕತೆ ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂದ್ರೆ ಒಂದೇ ಸಲ ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಿಮಗೆ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ ಈ ಎಕ್ಸ್ಪ್ಲನೇಷನ್ ವಿಡಿಯೋ ತಂದಿದ್ದೀನಿ. ಈ ಕತೆ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಎಲ್ಲೂ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾರೆಲ್ಲ ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಾಗೆ ಈ ಮೂವಿ ಹೆಸರು ದಿ ಕಾಲ್. ಕಥೆಯ ಆರಂಭದಲ್ಲಿ ನಮಗೆ ಸಿಯೋ ಯೂನ್ ಅನ್ನೋ ಹುಡುಗಿಯ ಪರಿಚಯ ಆಗುತ್ತೆ. ಅವಳು ತುಂಬಾ ದಿನಗಳ ನಂತರ ತನ್ನ ಹಳೆಯ ಊರಿಗೆ ವಾಪಸ್ ಬರ್ತಾ ಇರ್ತಾಳೆ. ಊರಿಗೆ ಬಂದ ತಕ್ಷಣ ಅವಳಿಗೆ ಮೊದಲು ಸಂಗ್ ಹೋ ಅನ್ನೋ ಹುಡುಗ ಸಿಗ್ತಾನೆ. ಅವನಿಗೆ ಅಲ್ಲೊಂದು ಸ್ಟ್ರಾಬೆರಿಯ ಫಾರಂ ಇರುತ್ತೆ. ಅವನು ಸಿಯೋ ಯೂನ್ ಹತ್ರ ಅವಳ ಅಮ್ಮನಿಗೆ ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ವಿಷಯ ಹೇಳ್ತಾನೆ. ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಆ ಮನೆ ತುಂಬಾ ದಿನದಿಂದ ಲಾಕ್ ಆಗಿರುತ್ತೆ. ಹಾಗಾಗಿ ಮನೆ ಒಳಗಡೆ ಎಲ್ಲ ತುಂಬಾ ಗಲೀಜಾಗಿರುತ್ತೆ. ಅಷ್ಟರಲ್ಲೇ ಸಿಯೋ ಯೂನ್ ತನ್ನ ಫೋನ್ ಅನ್ನು ಎಲ್ಲೋ ಕಳ್ಕೊಂಡಿರೋ ವಿಷಯ ನಮಗೆ ಗೊತ್ತಾಗುತ್ತೆ. ಅವಳು ಮನೆಗೆ ಬಂದ ತಕ್ಷಣ ಮೊದಲು ಅಲ್ಲಿದ್ದ ಒಂದು ಹಳೆ ಕಾರ್ಡ್ಲೆಸ್ ಫೋನ್ ತಗೊಂಡು ತನ್ನದೇ ನಂಬರ್ಗೆ ಕಾಲ್ ಮಾಡ್ತಾಳೆ. ಅವಳ ಫೋನನ್ನು ಯಾರೋ ಒಬ್ಬಳು ಹೆಂಗಸು ರಿಸೀವ್ ಮಾಡ್ತಾಳೆ. ಆದ್ರೆ ಫೋನ್ ವಾಪಸ್ ಕೊಡೋದಕ್ಕೆ ಅವಳು ದುಡ್ಡು ಕೇಳ್ತಾಳೆ. ಇದರಿಂದ ಸಿಯೋ ಯೂನ್ಗೆ ಸಖತ್ ಮೂಡ್ ಆಫ್ ಆಗುತ್ತೆ. ಅವಳು ಆನ್ಲೈನ್ ಅಲ್ಲಿ ಫೋನ್ ಟ್ರ್ಯಾಕ್ ಮಾಡೋದಕ್ಕೆ ಕೂಡ ನೋಡ್ತಾಳೆ. ಆದ್ರೆ ಏನು ಪ್ರಯೋಜನ ಆಗಲ್ಲ. ಇದೇ ಬೇಜಾರಲ್ಲಿ ಕೂತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಆ ಹಳೆ ಫೋನ್ಗೆ ಒಂದು ಕಾಲ್ ಬರುತ್ತೆ. ಆ ಕಡೆಯಿಂದ ಒಬ್ಬಳು ಹುಡುಗಿ ತುಂಬಾ ಹೆದರ್ಕೊಂಡು ಇವಳು ನನ್ನನ್ನು ಕೊಲ್ಲೋದಿಕ್ಕೆ ನೋಡ್ತಾ ಇದ್ದಾಳೆ, ಪ್ಲೀಸ್ ನನ್ನನ್ನ ಹೇಗಾದ್ರೂ ಮಾಡಿ ಬದುಕ್ಸಿ ಅಂತ ಅಳ್ತಾ ಬೇಡ್ಕೊಂತಾ ಇರ್ತಾಳೆ. ಮೊದಲಿಗೆ ಸಿಯೋ ಯೂನ್ಗೆ ಏನು ಅರ್ಥ ಆಗಲ್ಲ. ಯಾರೋ ರಾಂಗ್ ನಂಬರ್ ಇರ್ಬೋದು ಅನ್ಕೊಂಡು ಅವಳು ಅದನ್ನು ಅಷ್ಟಾಗಿ ತಲೆಗೆ ಹಾಕೊಳ್ಳಲ್ಲ. ಮಾರನೇ ದಿನ ಅವಳು ತನ್ನ ತಾಯಿನ ನೋಡೋದಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾಳೆ. ಅಲ್ಲಿ ಡಾಕ್ಟರ್ಸ್ ಅವಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾರೆ. ಅವಳ ತಾಯಿಗೆ ಬ್ರೈನ್ ಟ್ಯೂಮರ್ ಇರುತ್ತೆ. ಟ್ರೀಟ್ಮೆಂಟ್ ತಗೋಬೇಕಾದ್ರೆ ದೊಡ್ಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರ ಫ್ಯಾಮಿಲಿಯ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟೊಂದು ಚೆನ್ನಾಗಿರಲ್ಲ. ಅವಳ ಚಿಕ್ಕ ವಯಸ್ಸಿನಲ್ಲೇ ತಂದೆ ತೀರಿಕೊಂಡಿದ್ರಿಂದ ಅವರ ಪರಿಸ್ಥಿತಿ ತುಂಬಾ ಕಷ್ಟದಲ್ಲಿರುತ್ತೆ. ಇಲ್ಲಿ ನಮಗೆ ಸಿಯೋ ಯೂನ್ ಮತ್ತು ಅವಳ ತಾಯಿಯ ಮಧ್ಯೆ ಅಷ್ಟೊಂದು ಒಳ್ಳೆ ಬಾಂಧವ್ಯ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದಾದ ಮೇಲೆ ಸಿಯೋ ಯೂನ್ ಮತ್ತೆ ಮನೆಗೆ ಬರ್ತಾಳೆ. ಅಲ್ಲಿ ಅವಳಿಗೆ ಮತ್ತೊಮ್ಮೆ ಅದೇ ಹುಡುಗಿಯ ಕಾಲ್ ಬರುತ್ತೆ. ಆ ಹುಡುಗಿ ಪ್ಲೀಸ್ ನನ್ನನ್ನ ಇಲ್ಲಿಂದ ಕಾಪಾಡು ಅಂತ ತನ್ನ ಅಡ್ರೆಸ್ ಕೂಡ ಹೇಳ್ತಾಳೆ. ಆದ್ರೆ ತನ್ನದೇ ಲೈಫ್ ಪ್ರಾಬ್ಲಮ್ಸ್ ಇಂದ ಬೇಜಾರಾಗಿರೋ ಸಿಯೋ ಯೂನ್ ಆ ಮಾತನ್ನ ಮತ್ತೆ ಇಗ್ನೋರ್ ಮಾಡ್ತಾಳೆ. ಅದೇ ಟೆನ್ಷನ್ ನಲ್ಲಿ ಅವಳು ಅಲ್ಲೇ ಸೋಫಾ ಮೇಲೆ ಮಲಗ್ಬಿಡ್ತಾಳೆ. ಆಗ ನಮಗೆ ಅವಳ ಕಾಲಿನ ಮೇಲೆ ಒಂದು ದೊಡ್ಡ ಸುಟ್ಟ ಗಾಯದ ಗುರುತು ಕಾಣಿಸುತ್ತೆ. ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಮನೆಯೊಳಗೆ ಯಾರೋ ಇರೋ ತರ ಫೀಲ್ ಆಗುತ್ತೆ. ಎದ್ದು ಚೆಕ್ ಮಾಡಿದಾಗ ಕಾರಿಡಾರ್ ನಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗ್ತಾ ಸೌಂಡ್ ಮಾಡ್ತಾ ಇರುತ್ತೆ. ಅಲ್ಲಿರೋ ಗೋಡೆ ಮೇಲೆ ಅವಳು ತನ್ನ ಫ್ಯಾಮಿಲಿ ಫೋಟೋನ ಹಾಕೋದಿಕ್ಕೆ ಅಂತ ಒಂದು ಮೊಳೆ ಹೊಡಿತಾಳೆ. ಆದ್ರೆ ಆಶ್ಚರ್ಯ ಅಂದ್ರೆ ಆ ಮೊಳೆ ಆ ಗೋಡೆಯ ಆ ಕಡೆ ಬಿದ್ದೋಗುತ್ತೆ. ಇದು ಸಿಯೋ ಯೂನ್ಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ಆ ಕಡೆ ಏನೋ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವಳು ಆ ಗೋಡೆನ ಒಡೆಯೋದಿಕ್ಕೆ ಶುರು ಮಾಡ್ತಾಳೆ. ಗೋಡೆ ಒಡೆದ ತಕ್ಷಣ ಅಲ್ಲಿದ್ದ ದೃಶ್ಯ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಆ ಗೋಡೆ ಹಿಂದೆ ಒಂದು ಸೀಕ್ರೆಟ್ ಬೇಸ್ಮೆಂಟ್ ಇರುತ್ತೆ. ಅವಳು ಲೈಟ್ ತಗೊಂಡು ಕೆಳಗಡೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಕೆಲವು ವಸ್ತುಗಳ ಜೊತೆ ಒಂದು ಹಳೆ ಡೈರಿ ಮತ್ತು ಒಂದು ಫೋಟೋ ಸಿಗುತ್ತೆ. ಆ ಡೈರಿ ಯಂಗ್ ಸುಕ್ ಅನ್ನೋ ಹುಡುಗಿಯದಾಗಿರುತ್ತೆ. ಅದನ್ನ ನೋಡಿದ್ರೆ ಯಾವುದೋ ಮಾಟ ಮಂತ್ರ ಮಾಡೋರ ಡೈರಿ ತರ ಇರುತ್ತೆ. ಅದರಲ್ಲಿ ಬರೆದಿರೋ ಕೆಲವೊಂದು ವಿಚಿತ್ರ ವಿಷಯಗಳನ್ನ ನೋಡಿ ಸಿಯೋ ಯೂನ್ ತುಂಬಾ ಹೆದರ್ಕೊಂತಾಳೆ. ಆ ಡೈರಿಯಲ್ಲಿ 1999 ಅಂತ ಬರೆದಿರುತ್ತೆ. ಜೊತೆಗೆ ಆ ಫೋಟೋ ಮೇಲೂ ಅದೇ ಡೇಟ್ ಇರುತ್ತೆ. ಅಂದ್ರೆ 1999 ನಂತರ ಆ ಡೈರಿನ ಯಾರು ಮುಟ್ಟೇ ಇರಲ್ಲ. ಈಗ ಸಿಯೋ ಯೂನ್ ಆ ಫೋಟೋ ತಗೊಂಡು ಸ್ಟ್ರಾಬೆರಿ ತೋಟದ ಸುಂಗ್ ಹೋ ಹತ್ರ ಹೋಗ್ತಾಳೆ. ಆ ಫೋಟೋ ನೋಡಿದ ತಕ್ಷಣ ಸುಂಗ್ ಹೋ ಇವಳ ಹೆಸರು ಯಂಗ್ ಸುಕ್, ಇವಳನ್ನ ಇವಳ ಮಲತಾಯಿನೇ ಕೊಲೆ ಮಾಡಿದ್ರು ಅಂತ ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಇದನ್ನ ಕೇಳಿ ಸಿಯೋ ಯೂನ್ ಮನೆಗೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಮತ್ತೆ ಫೋನ್ ರಿಂಗ್ ಆಗುತ್ತೆ. ಈ ಕಡೆ ಯಂಗ್ ಸುಕ್ ಜೋರಾಗಿ ಅಳ್ತಾ ನನ್ನ ಅಮ್ಮ ನನ್ನನ್ನ ಸುಡೋದಕ್ಕೆ ನೋಡ್ತಾ ಇದ್ದಾಳೆ, ಬೇಗ ಬಾ ಅಂತ ಕಿರ್ಚ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾಸ್ಟ್ ನಲ್ಲಿ ನಿಜವಾಗ್ಲೂ ಯಂಗ್ ಸುಕ್ ಅಮ್ಮ ಅವಳನ್ನ ಸುಡೋದಕ್ಕೆ ನೋಡ್ತಾ ಇರ್ತಾಳೆ. ಅದರ ಬಿಸಿ ಈ ಕಡೆ ಭವಿಷ್ಯದಲ್ಲಿರೋ ಬೇಸ್ಮೆಂಟ್ ಮೇಲೂ ತಟ್ಟುತ್ತೆ. ಸಿಯೋ ಯೂನ್ಗೆ ಏನು ನಡೀತಿದೆ ಅಂತಾನೆ ಅರ್ಥ ಆಗಲ್ಲ. ಮಾರನೇ ದಿನ ಮತ್ತೆ ಯಂಗ್ ಸುಕ್ ಕಾಲ್ ಮಾಡಿ ನಿನ್ನೆ ನನ್ನನ್ನು ಕಾಪಾಡೋದಕ್ಕೆ ಯಾಕೆ ಬರ್ಲಿಲ್ಲ ಅಂತ ಕೋಪ ಮಾಡ್ಕೋತಾಳೆ. ಆಗ ಮಾತಲ್ಲೇ ಅವರಿಬ್ಬರಿಗೂ ಒಂದು ಮೈ ನಡುಗಿಸೋ ಸತ್ಯ ಗೊತ್ತಾಗುತ್ತೆ. ಅದೇನಂದ್ರೆ ಇಬ್ಬರು ಇರೋದು ಒಂದೇ ಮನೆಯಲ್ಲಿ, ಆದ್ರೆ ಯಂಗ್ ಸುಕ್ ಇರೋದು 1999 ಟೈಮ್ ಲೈನ್ ಅಲ್ಲಿ, ಸಿಯೋ ಯೂನ್ ಇರೋದು ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ. ಈ ಹಳೆ ಫೋನ್ ಅವರಿಬ್ಬರ ಟೈಮ್ ಅನ್ನು ಕನೆಕ್ಟ್ ಮಾಡೋ ಒಂದು ಬ್ರಿಡ್ಜ್ ಆಗಿರುತ್ತೆ. ಯಂಗ್ ಸುಕ್ ಪ್ರಕಾರ ಅವತ್ತಿನ ಡೇಟ್ 18 ನವೆಂಬರ್ 1999 ಆಗಿರುತ್ತೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸಿಯೋ ಯೂನ್ ಇವತ್ತು ನಿಮ್ಮ ಟೈಮ್ ಅಲ್ಲಿ ಒಂದು ಪ್ಲೇನ್ ಕ್ರಾಶ್ ಆಗುತ್ತೆ, ಅದು ನಿಜ ಆದ್ರೆ ನಾವಿಬ್ರು ಬೇರೆ ಬೇರೆ ಟೈಮ್ ಲೈನ್ ಅಲ್ಲಿ ಇದೀವಿ ಅನ್ನೋದು ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾಳೆ.
ಅದೇ ತರ ಪಾಸ್ಟ್ ನಲ್ಲಿ ಯಂಗ್ ಸುಕ್ ಟಿವಿ ನೋಡುವಾಗ ಪ್ಲೇನ್ ಕ್ರಾಶ್ ಆಗಿರೋ ನ್ಯೂಸ್ ಬರುತ್ತೆ. ಇಬ್ಬರಿಗೂ ತಾವು ಕನೆಕ್ಟ್ ಆಗಿರೋದು ಕನ್ಫರ್ಮ್ ಆಗುತ್ತೆ ಮತ್ತು ಅವರಿಬ್ಬರ ಮಧ್ಯೆ ದಿನ ಮಾತಾಡಿ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಯಂಗ್ ಸುಕ್ ತನ್ನ ಮಲತಾಯಿ ತನಗೆ ಕೊಡೋ ಟಾರ್ಚರ್ ಬಗ್ಗೆ ಹೇಳ್ತಾಳೆ. ಸಿಯೋ ಯೂನ್ ಕೂಡ ತನ್ನ ಸಣ್ಣ ವಯಸ್ಸಿನಲ್ಲಿ ಅಪ್ಪ ಹೇಗೆ ಬೆಂಕಿ ಅಪಘಾತದಲ್ಲಿ ತೀರ್ಕೊಂಡ್ರು ಅನ್ನೋ ಕತೆ ಹೇಳ್ತಾಳೆ. ಅವಳ ಅಮ್ಮ ಗ್ಯಾಸ್ ಸ್ಟವ್ ಆನ್ ಮಾಡಿ ಬಿಟ್ಟಿದ್ರಿಂದಲೇ ಈ ಆಕ್ಸಿಡೆಂಟ್ ಆಗಿರುತ್ತೆ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಪಾಸ್ಟ್ ನಲ್ಲಿ ಯಂಗ್ ಸುಕ್ ಮನೆಗೆ ಅವಳ ಅಮ್ಮನ ಜೊತೆ ಒಬ್ಬ ವ್ಯಕ್ತಿ ಮತ್ತು ಒಬ್ಬ ಸಣ್ಣ ಹುಡುಗಿ ಬರ್ತಾರೆ. ಯಂಗ್ ಸುಕ್ ಆ ಹುಡುಗಿನ ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ ಅವಳು ಬೇರೆ ಯಾರು ಅಲ್ಲ, ಸಣ್ಣ ವಯಸ್ಸಿನ ಸಿಯೋ ಯೂನ್, ಜೊತೆಗಿರೋದು ಅವಳ ತಂದೆ. ಯಂಗ್ ಸುಕ್ ತಕ್ಷಣ ಫೋನ್ ಮಾಡಿ ಇವತ್ತು ನೀನು ನಿನ್ನ ಅಪ್ಪನ ಜೊತೆ ನನ್ನ ಮನೆಗೆ ಬಂದಿದೀಯಾ ಅಂತ ಹೇಳ್ತಾಳೆ. ಫ್ಯೂಚರ್ ನಲ್ಲಿದ್ದ ಸಿಯೋ ಯೂನ್ಗೆ ತನ್ನ ಅಪ್ಪನ ಧ್ವನಿ ಕೇಳಿ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಯಂಗ್ ಸುಕ್, ನಾಳೆ ನವೆಂಬರ್ 19ಕ್ಕೆ ತಾನೇ ನಿಮ್ಮ ಅಪ್ಪ ಆಕ್ಸಿಡೆಂಟ್ ನಲ್ಲಿ ಸಾಯೋದು, ನಾನು ಅವ್ರನ್ನ ಬದುಕಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತಾಳೆ. ಅವಳು ಹೇಳಿದ ಹಾಗೆ ಮಾರನೇ ದಿನ ಸಿಯೋ ಯೂನ್ ಅಮ್ಮ ಗ್ಯಾಸ್ ಸ್ಟವ್ ಆನ್ ಮಾಡಿ ಮರೆತು ಹೋದಾಗ ಯಂಗ್ ಸುಕ್ ರಹಸ್ಯವಾಗಿ ಬಂದು ಆ ಗ್ಯಾಸ್ ಬರ್ನರ್ ನ ಆಫ್ ಮಾಡ್ತಾಳೆ. ಅಲ್ಲಿ ಆಕ್ಸಿಡೆಂಟ್ ತಪ್ಪಿದ ತಕ್ಷಣ ಈ ಕಡೆ ಭವಿಷ್ಯದಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ. ಸಿಯೋ ಯೂನ್ ಕಾಲಿನಲ್ಲಿದ್ದ ಸುಟ್ಟ ಗಾಯದ ಗುರುತು ಮಾಯ ಆಗುತ್ತೆ. ಅವಳ ಇಡೀ ಮನೆ ಚೇಂಜ್ ಆಗುತ್ತೆ, ಕಾರ್ ಚೇಂಜ್ ಆಗುತ್ತೆ, ಅವರ ಫೈನಾನ್ಷಿಯಲ್ ಸ್ಟೇಟಸ್ ಕೂಡ ಬದಲಾಗುತ್ತೆ. ಅವಳು ಓಡಿ ಹೋಗಿ ತನ್ನ ಅಪ್ಪನ ತೋಟಕ್ಕೆ ಹೋಗ್ತಾಳೆ. ಅಲ್ಲಿ ತನ್ನ ಅಪ್ಪ ಜೀವಂತವಾಗಿರೋದನ್ನ ನೋಡಿ ತಬ್ಬಿಕೊಂಡು ಅಳ್ತಾಳೆ. ಪಾಸ್ಟ್ ಬದಲಾಗಿದ್ದಕ್ಕೆ ಅವಳ ಫ್ಯೂಚರ್ ಕಂಪ್ಲೀಟ್ ಆಗಿ ಬದಲಾಗಿರುತ್ತೆ. ಸಿಯೋ ಯೂನ್ ಯಂಗ್ ಸುಕ್ಗೆ ಕಾಲ್ ಮಾಡಿ ತುಂಬಾ ಥ್ಯಾಂಕ್ಸ್ ಹೇಳ್ತಾಳೆ. ಈಗ ಅಪ್ಪ ಅಮ್ಮನ ಜೊತೆ ಸಿಯೋ ಯೂನ್ ಸಖತ್ ಬ್ಯುಸಿ ಆಗ್ಬಿಡ್ತಾಳೆ. ಹಾಗಾಗಿ ಅವಳಿಗೆ ಯಂಗ್ ಸುಕ್ ಕಾಲ್ಸ್ ಅಟೆಂಡ್ ಮಾಡೋದಕ್ಕೆ ಅಷ್ಟಾಗಿ ಟೈಮ್ ಸಿಗಲ್ಲ. ಈ ಕಡೆ ಪಾಸ್ಟ್ ನಲ್ಲಿ ಯಂಗ್ ಸುಕ್ ಅವಳಿಗಾಗಿ ಕಾಯ್ತಾ ಕೋಪ ಮಾಡ್ಕೊಂಡಿರ್ತಾಳೆ. ಕೆಲವು ದಿನಗಳ ನಂತರ ಇಬ್ಬರು ಮಾತಾಡುವಾಗ ಯಂಗ್ ಸುಕ್ ಸಖತ್ ರ್ಯೂಡ್ ಆಗಿ ಬಿಹೇವ್ ಮಾಡ್ತಾಳೆ. ಅಷ್ಟರಲ್ಲೇ ಅವಳ ಅಮ್ಮ ಬಂದು ಅವಳಿಗೆ ಮತ್ತೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಜೊತೆಗೆ ಸಿಯೋ ಯೂನ್ಗೂ ವಾರ್ನಿಂಗ್ ಕೊಟ್ಟು ಫೋನ್ ಕಟ್ ಮಾಡ್ತಾಳೆ. ಸಿಯೋ ಯೂನ್ಗೆ ಯಂಗ್ ಸುಕ್ ಮೇಲೆ ಕರುಣೆ ಬಂದು ಇಂಟರ್ನೆಟ್ ನಲ್ಲಿ ಅವಳ ಬಗ್ಗೆ ರಿಸರ್ಚ್ ಮಾಡ್ತಾಳೆ. ಆದ್ರೆ ಅಲ್ಲಿ ಕಾದಿರುತ್ತೆ ನಿಜವಾದ ಶಾಕ್. ಅವತ್ತು ರಾತ್ರಿನೇ ಯಂಗ್ ಸುಕ್ ಅನ್ನು ಅವಳ ತಾಯಿ ಕೊಲ್ಲೋ ದಿನ ಆಗಿರುತ್ತೆ. ಸಿಯೋ ಯೂನ್ ತಕ್ಷಣ ಫೋನ್ ಮಾಡಿ ಇವತ್ತು ನಿನ್ನಮ್ಮ ನಿನ್ನನ್ನ ಕೊಲ್ತಾರೆ, ಹುಷಾರಾಗಿರು ಅಂತ ಹೇಳ್ತಾಳೆ. ಪಾಸ್ಟ್ ನಲ್ಲಿ ಅಮ್ಮ ಕೊಲ್ಲೋಕೆ ಬಂದಾಗ ಯಂಗ್ ಸುಕ್ ಅಲರ್ಟ್ ಆಗಿ ತಪ್ಪಿಸ್ಕೊಂತಾಳೆ. ಅಷ್ಟೇ ಅಲ್ಲ, ಉಲ್ಟಾ ಅವಳೇ ತನ್ನ ಸಾಕು ತಾಯಿಯನ್ನ ಅತಿ ಕ್ರೂರವಾಗಿ ಕೊಂದು ಬಾಡಿನ ಕಟ್ ಮಾಡ್ತಾಳೆ. ಈಗ ಯಂಗ್ ಸುಕ್ ಫ್ರೀ ಆಗ್ಬಿಡ್ತಾಳೆ. ಈ ಕಡೆ ಭವಿಷ್ಯದಲ್ಲಿ ಸಂಗ್ ಹೋ ಸಿಯೋ ಯೂನ್ ಮನೆಗೆ ಸ್ಟ್ರಾಬೆರಿ ತಂದ್ಕೊಟ್ಟು ಎಲ್ಲರೂ ಒಟ್ಟಿಗೆ ಲಂಚ್ ಮಾಡ್ತಾ ಇರ್ತಾರೆ. ಆದ್ರೆ ಪಾಸ್ಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಅದೇ ಸಂಗ್ ಹೋ ಸ್ಟ್ರಾಬೆರಿ ಕೊಡೋದಕ್ಕೆ ಯಂಗ್ ಸುಕ್ ಮನೆಗೆ ಹೋಗ್ತಾನೆ. ಅಲ್ಲಿ ಫ್ರಿಡ್ಜ್ ಓಪನ್ ಮಾಡಿದಾಗ ಯಂಗ್ ಸುಕ್ ತಾಯಿಯ ಕತ್ತರಿಸಿದ ದೇಹದ ಭಾಗಗಳು ಸಿಗ್ತವೆ. ಅದನ್ನು ನೋಡಿ ಅವನು ಹೆದರಿ ಓಡೋದಕ್ಕೆ ನೋಡ್ತಾನೆ. ಆಗ ಯಂಗ್ ಸುಕ್ ಸೈಕೋ ತರ ಬಂದು ನೀನು ಆ ಫ್ರಿಡ್ಜ್ ಓಪನ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಸಂಗ್ ಹೋನನ್ನು ಅಷ್ಟೇ ಕ್ರೂರವಾಗಿ ಕೊಂದಾಕ್ತಾಳೆ. ಪಾಸ್ಟ್ ಟೈಮ್ ಲೈನ್ ಅಲ್ಲಿ ಅವನು ಸತ್ತ ತಕ್ಷಣ ಪ್ರೆಸೆಂಟ್ ಟೈಮ್ ಲೈನ್ ನಲ್ಲಿ ಲಂಚ್ ಮಾಡ್ತಾ ಇದ್ದ ಸುಂಗ್ ಹೋ ಇದ್ದಕ್ಕಿದ್ದಂತೆ ಮಾಯ ಆಗ್ಬಿಡ್ತಾನೆ. ಸಿಯೋ ಯೂನ್ ತನ್ನ ಅಪ್ಪ ಅಮ್ಮನ ಹತ್ರ ಕೇಳಿದ್ರೆ ಯಾವ ಸುಂಗ್ ಹೋ ನಮ್ಗೆ ಗೊತ್ತೇ ಇಲ್ವಲ್ಲ ಅಂತಾರೆ. ಸಿಯೋ ಯೂನ್ಗೆ ಮ್ಯಾಟರ್ ಅರ್ಥ ಆಗುತ್ತೆ. ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಚೆಕ್ ಮಾಡಿದಾಗ ಒಬ್ಬ ಹಳೆ ಆಫೀಸರ್ ಸುಂಗ್ ಹೋನನ್ನ ಎಷ್ಟೋ ವರ್ಷಗಳ ಹಿಂದೆ ಒಬ್ಬ ಸೀರಿಯಲ್ ಕಿಲ್ಲರ್ ಕೊಂದಿದ್ದ ಅಂತ ಒಂದು ಫೋಟೋ ತೋರಿಸ್ತಾನೆ. ಆ ಫೋಟೋ ಬೇರೆ ಯಾರ್ದು ಅಲ್ಲ, ಯಂಗ್ ಸುಕ್ದೇ ಆಗಿರುತ್ತೆ. ಈಗ ಸಿಯೋ ಯೂನ್ಗೆ ತಾನು ಮಾಡಿದ ದೊಡ್ಡ ತಪ್ಪು ಅರ್ಥ ಆಗುತ್ತೆ. ಯಂಗ್ ಸುಕ್ ಒಬ್ಬಳು ಹುಚ್ಚಿ, ಸೈಕೋ ಸೀರಿಯಲ್ ಕಿಲ್ಲರ್ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ. ಅವಳನ್ನ ಬದುಕಿಸಿದ್ದಕ್ಕೆ ಇಷ್ಟೆಲ್ಲ ಆಗಿರುತ್ತೆ. ಅವಳು ಯಂಗ್ ಸುಕ್ಗೆ ಕಾಲ್ ಮಾಡಿ ನೀನೊಬ್ಳು ಸೀರಿಯಲ್ ಕಿಲ್ಲರ್, ನಿನಗೆ ಜೈಲ್ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಅವಳ ಫೋನ್ ಎತ್ತೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾಳೆ. ಇದರಿಂದ ಸೈಕೋ ಆದ ಯಂಗ್ ಸುಕ್ ತನ್ನ ಮನೆಗೆ ಬಂದಿರೋ ಸಣ್ಣ ವಯಸ್ಸಿನ ಸಿಯೋ ಯೂನ್ ಅಪ್ಪನನ್ನ ಕೊಂದಾಕ್ತಾಳೆ. ಆ ಸಣ್ಣ ಹುಡುಗಿನ ಕಿಡ್ನಾಪ್ ಮಾಡ್ತಾಳೆ. ಅಪ್ಪ ಸತ್ತ ತಕ್ಷಣ ಈ ಕಡೆ ಭವಿಷ್ಯದಲ್ಲಿ ಸಿಯೋ ಯೂನ್ ಅಪ್ಪ ಮತ್ತೆ ಮಾಯ ಆಗ್ತಾರೆ. ಇಡೀ ಮನೆ ಮತ್ತೆ ಹಳೆ ಟೈಮ್ ನಲ್ಲಿ ಇದ್ದ ಹಾಳಾಗಿರೋ ತರನೇ ಆಗ್ಬಿಡುತ್ತೆ. ಯಂಗ್ ಸುಕ್ ಫೋನ್ ಮಾಡಿ ಪೊಲೀಸರು ನನ್ನನ್ನ ಹೇಗೆ ಹಿಡಿದ್ರು ಅನ್ನೋ ಇನ್ಫಾರ್ಮೇಶನ್ ನನಗೆ 1 ಗಂಟೆಯಲ್ಲಿ ಬೇಕು, ಇಲ್ಲ ಅಂದ್ರೆ ನಿನ್ನ ಸಣ್ಣ ವಯಸ್ಸಿನ ರೂಪವನ್ನು ಇಲ್ಲೇ ಕೊಂದು ಹಾಕ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಸಿಯೋ ಯೂನ್ ಒಂದು ಪ್ಲಾನ್ ಮಾಡಿ ಯಂಗ್ ಸುಕ್ಗೆ ಆ ಕಾಲದಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗೋ ಒಂದು ಜಾಗದ ಅಡ್ರೆಸ್ ಕೊಟ್ಟು ಅಲ್ಲಿಗೆ ಕಳಿಸ್ತಾಳೆ. ಆದ್ರೆ ಯಂಗ್ ಸುಕ್ ಆ ಬ್ಲಾಸ್ಟ್ ನಿಂದಲೂ ಬದುಕ್ಬಿಡ್ತಾಳೆ. ಬದುಕಿ ಬಂದ ಯಂಗ್ ಸುಕ್ ಸಣ್ಣ ಹುಡುಗಿಗೆ ಸಖತ್ ಟಾರ್ಚರ್ ಕೊಡ್ತಾಳೆ. ಜೊತೆಗೆ ಅವಳು ಸಿಯೋ ಯೂನ್ಗೆ ಇನ್ನೊಂದು ಶಾಕಿಂಗ್ ನಿಜ ಹೇಳ್ತಾಳೆ. ಅಪ್ಪನ ಮೊದಲನೇ ಫೈರ್ ಆಕ್ಸಿಡೆಂಟ್ಗೆ ಅವಳ ಅಮ್ಮ ಕಾರಣ ಆಗಿರ್ಲಿಲ್ಲ, ಸಿಯೋ ಯೂನೇ ಆ ಗ್ಯಾಸ್ ಆನ್ ಮಾಡಿದ್ಲು ಅನ್ನೋ ಕಹಿ ಸತ್ಯ ಅವಳಿಗೆ ಗೊತ್ತಾಗುತ್ತೆ. ಬೇರೆ ದಾರಿ ಇಲ್ಲದೆ ಸಿಯೋ ಯೂನ್ ಪೊಲೀಸರು ಯಂಗ್ ಸುಕ್ ನ ಹೇಗೆ ಹಿಡಿದ್ರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾಳೆ. ಇದರಿಂದ ಪಾಸ್ಟ್ ನಲ್ಲಿ ಯಂಗ್ ಸುಕ್ ಎಲ್ಲಾ ಎವಿಡೆನ್ಸ್ ನಾಶ ಮಾಡಿ ಪೊಲೀಸರಿಂದ ಬಚಾವ್ ಆಗ್ತಾಳೆ. ಅಂದ್ರೆ ಭವಿಷ್ಯದಲ್ಲಿ ಅವಳು ಜೈಲಿಗೆ ಹೋಗಿರಲ್ಲ. ಇದೇ ಗ್ಯಾಪ್ ಅಲ್ಲಿ ಪಾಸ್ಟ್ ನಲ್ಲಿ ಸಿಯೋ ಯೂನ್ ಅಮ್ಮ ಪೊಲೀಸರ ಜೊತೆ ಬಂದು ಯಂಗ್ ಸುಕ್ ಮನೆಗೆ ರೈಡ್ ಮಾಡ್ತಾಳೆ. ಅಲ್ಲಿ ಏನು ಸಿಗದೆ ಇದ್ದಾಗ ಅವಳು ಅಲ್ಲಿದ್ದ ಫೋನ್ ನಿಂದ ಕಾಲ್ ಮಾಡ್ತಾಳೆ. ಆ ಕಾಲ್ ಸ್ಟ್ರೈಟ್ ಆಗಿ ಫ್ಯೂಚರ್ ನಲ್ಲಿರೋ ಸಿಯೋ ಯೂನ್ಗೆ ಕನೆಕ್ಟ್ ಆಗುತ್ತೆ.
ಸಿಯೋಯೂನ್ ಅಮ್ಮ ಅಲ್ಲಿಂದ ಬೇಗ ಓಡಿ ಹೋಗಿ ಅವಳು ಸೀರಿಯಲ್ ಕಿಲ್ಲರ್ ಅಂತ ಕಿರ್ಚ್ತಾಳೆ. ಅಷ್ಟರಲ್ಲೇ ಯಂಗ್ ಸುಕ್ ಆ ಪೊಲೀಸ್ನ ಕೊಂದು ಅವಳ ತಾಯಿ ಮೇಲೂ ಅಟ್ಯಾಕ್ ಮಾಡ್ತಾಳೆ. ಟ್ವಿಸ್ಟ್ ಏನಂದ್ರೆ ಫ್ಯೂಚರ್ ಅಲ್ಲಿರೋ ಸಿಯೋಯೂನ್ ಮನೆಗೆ ಈಗ ವಯಸ್ಸಾಗಿರೋ ಯಂಗ್ ಸುಕ್ ಎಂಟ್ರಿ ಕೊಡ್ತಾಳೆ. ಯಾಕೆಂದ್ರೆ ಅವಳು ಪಾಸ್ಟ್ ನಲ್ಲಿ ಅರೆಸ್ಟ್ ಆಗಿರ್ಲಿಲ್ಲ. ಆ ಮುದುಕಿಯಾಗಿರೋ ಯಂಗ್ ಸುಕ್ ಸಿಯೋಯೂನ್ ನ ಕೊಲ್ಲೋದಕ್ಕೆ ಅಟ್ಯಾಕ್ ಮಾಡ್ತಾಳೆ. ಇನ್ನೊಂದು ಕಡೆ ಪಾಸ್ಟ್ ನಲ್ಲಿ ಸಿಯೋಯೂನ್ ಅಮ್ಮ ಮತ್ತು ಯಂಗ್ ಸುಕ್ ಮಧ್ಯೆ ಒಂದು ಫೈಟ್ ನಡೀತಾ ಇರುತ್ತೆ. ಅಮ್ಮ ತನ್ನ ಮಗಳನ್ನ ಕಾಪಾಡೋದಕ್ಕೆ ಅಂತ ಯಂಗ್ ಸುಕ್ ಜೊತೆ ಸಖತ್ತಾಗಿ ಹೋರಾಡ್ತಾಳೆ. ಕೊನೆಗೆ ಅವಳ ತಾಯಿ ಯಂಗ್ ಸುಕ್ ಅನ್ನು ಮೇಲಿಂದ ಕೆಳಗಡೆ ತಳ್ಳಿ ಕೊಂದು ಹಾಕ್ತಾಳೆ. ಅವಳು ಪಾಸ್ಟ್ ನಲ್ಲಿ ಸತ್ತ ತಕ್ಷಣ ಈ ಕಡೆ ಭವಿಷ್ಯದಲ್ಲಿದ್ದ ಆ ಮುದುಕಿ ಯಂಗ್ ಸುಕ್ ಇದ್ದಕ್ಕಿದ್ದಂತೆ ಮಾಯ ಆಗ್ತಾಳೆ ಮತ್ತು ಸಿಯೋಯೂನ್ ಬಚಾವಾಗ್ತಾಳೆ. ಸಿಯೋಯೂನ್ ಗಾಬರಿಯಿಂದ ಓಡಿ ಹೋಗಿ ನೋಡಿದಾಗ ಅವಳ ತಂದೆಯ ಸಮಾಧಿ ಹತ್ರ ಅವಳ ಅಮ್ಮ ಜೀವಂತವಾಗಿ ನಿಂತಿರ್ತಾಳೆ. ಹೌದು, ಆ ಫೈಟ್ ನಲ್ಲಿ ಅವರ ತಾಯಿ ಬದುಕಿರ್ತಾರೆ. ಇಬ್ರು ಒಬ್ರನ್ನೊಬ್ರು ತಪ್ಪಿಕೊಂಡು ಖುಷಿಯಿಂದ ಕಣ್ಣೀರ್ ಹಾಕ್ತಾರೆ. ಅಲ್ಲಿಗೆ ಈ ಮೈ ನಡುಗಿಸೋ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಒಂದು ಹ್ಯಾಪಿ ಎಂಡಿಂಗ್ ಕಾಣುತ್ತೆ. ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.